ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ, ಸಾರಿಗೆ ಇಲಾಖೆಯಲ್ಲಿ ಗ್ರೂಪ್ ಸಿ ವೃಂದದಲ್ಲಿ ಮೋಟಾರು ವಾಹನ ನಿರೀಕ್ಷಕರಿಗೆ ಸಂಬಂಧಿಸಿದಂತೆ ಇಲ್ಲಿ ಎಚ್ ಕೆ ಅವರಿಗೆ 6 ಹುದ್ದೆ ಹಾಗೂ ನಾನ್ ಎಚ್ ಕೆ ಅವರಿಗೆ 70 ಹುದ್ದೆ, ಟೋಟಲಾಗಿ 76 ವೇಕೆನ್ಸಿನಲ್ಲಿ ಕನ್ಫರ್ಮ್ ಮಾಡಿದರು. ಇದು ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು ಅಂತಲೇ ಹೇಳ್ಬೋದು. ಇದೀಗ ರಾಜ್ಯ ಸರ್ಕಾರ ಒಂದು ಬಾರಿ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆ ನೀಡಿದ ಕಾರಣ ಕನಿಷ್ಠ 18 ವರ್ಷ, ಇನ್ನು ಸಾಮಾನ್ಯ ಅರ್ಹತೆಯವರಿಗೆ 38 ವರ್ಷಗಳು, ಪ್ರವರ್ಗ 2A, 2B, 3A ಮತ್ತು 3B ಅವರಿಗೆ 41 ವರ್ಷಗಳು, ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಅವರು ಗರಿಷ್ಠ 43 ವರ್ಷದ ಒಳಗಡೆ ಇರೋದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಡೇಟ್ ನೋಡಿ, ಇದೇ ನವೆಂಬರ್ 20ಕ್ಕೆ ಲಾಸ್ಟ್ ಡೇಟ್ ಇದೆ. ಅಲ್ಲಿ ತನಕ ಯಾರೆಲ್ಲ ಅಪ್ಲೈ ಮಾಡ್ಕೋಬೋದು. ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ನೋಡಿ, kpsc.online.karnataka.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ಲಿ ಆ ಒಂದು ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ನೋಡಿ, ಶುಲ್ಕದ ಬಗ್ಗೆ ನೋಡೋದಾದರೆ ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600, ಇನ್ನು ಪ್ರವರ್ಗ 2A, 2B, 3A ಮತ್ತು 3B ಅವರಿಗೆ 300 ರೂಪೀಸ್ ಇರುತ್ತೆ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪೀಸ್, ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ಅವರಿಗೆ ವಿನಾಯಿತಿ ಇರುತ್ತೆ. ಮತ್ತು ನೀವು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, UPI ಮೂಲಕ ನೀವು ಪೇ ಮಾಡ್ಕೋಬೋದು. ಇನ್ನು ನೇಮಕಾತಿ ವಿಧಾನಕ್ಕೆ ನೋಡೋದಾದರೆ ಇಲ್ಲಿ ನಿಮಗೆ ಕನ್ನಡ ಭಾಷಾ ಪರೀಕ್ಷೆ, ಕಡ್ಡಾಯ ಕನ್ನಡ ಎಕ್ಸಾಮ್ ಇರುತ್ತೆ. ನೀವು ಗರಿಷ್ಠ 150ಕ್ಕೆ ಕನಿಷ್ಠ ನೀವು 50 ಅಂಕಗಳನ್ನು ನೀವು ಗಳಿಸಲೇಬೇಕಾಗಿರುತ್ತೆ. ಮತ್ತು ಇಲ್ಲೊಂದು ವಿಶೇಷ ಸೂಚನೆ ನೋಡೋದಾದರೆ, ನೀವು ಇದಕ್ಕೂ ಮುಂಚೆ ನಡೆದಂತಹ ಕನ್ನಡ ಭಾಷಾ ಪರೀಕ್ಷೆಗಳಲ್ಲಿ ಹಾಜರಾಗಿ ಉತ್ತೀರ್ಣರಾಗಿದ್ದಲ್ಲಿ ಅದರ ಫಲಿತಾಂಶವನ್ನು ಈ ಅಧಿಸೂಚನೆಯಲ್ಲಿನ ಹುದ್ದೆಗಳಿಗೆ ಕೂಡ ಅದನ್ನು ಪರಿಗಣಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ನಂತರ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡೋದಾದರೆ, ಡಿಪ್ಲೊಮೊ ಅಥವಾ ಪದವಿ ದರ್ಜೆಗಿಂತ ಕಡಿಮೆ ಇರುವ ಇನ್ಯಾವುದೇ ವಿದ್ಯಾರ್ಥಿಗಳು ಅಗತ್ಯವಿರುವ ಹುದ್ದೆಗಳಿಗಾಗಿ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳು ಗರಿಷ್ಠ 100 ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಇದು ನಿಮಗೆ ಬಹು ಆಯ್ಕೆ ಮಾದರಿಯಲ್ಲಿ ಆಗಿರುತ್ತೆ. ಮತ್ತು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ನಿಮಗೆ 4/1 ಅಷ್ಟು ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಮತ್ತು ಅಭ್ಯರ್ಥಿಗಳು 2 ಪತ್ರಿಕೆಗಳ ಪರೀಕ್ಷೆಗಳೆಲ್ಲ ಹಾಜರಾಗುವುದು ಕಡ್ಡಾಯ ಆಗಿರುತ್ತೆ. ಓಕೆ, ಇಲ್ಲಿ ನಂತರ ನೀವು ನೋಡ್ಬೋದು, ಪತ್ರಿಕೆ 1ರಲ್ಲಿ ನಿಮಗೆ ಪಠ್ಯಕ್ರಮ ಏನಿರುತ್ತೆ ಅಂತ ನೀವು ನೋಡ್ಬೋದು. ಇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನ ನೀವು ಇಲ್ಲಿ ನೋಡ್ಕೋಬೋದು. ಗರಿಷ್ಠ ಇಲ್ಲಿ 100 ಅಂಕಗಳು, ಅವಧಿ ಬಂದು ನಿಮಗೆ 1.5 ಗಂಟೆಗಳ ನಿಮಗೆ ಅವಧಿ ಇರುತ್ತೆ. ಈ ನಂತರ ಇಲ್ಲಿ ಪತ್ರಿಕೆ 2ರಲ್ಲಿ ನಿಮಗೆ ಇದು ನಿಮಗೆ 100 ಮಾರ್ಕ್ಸ್ಗೆ ಇರುತ್ತೆ. ಅವಧಿ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ನಿಮ್ಗೆ ಇಲ್ಲಿ ಸಾಮಾನ್ಯ ಕನ್ನಡ ಗರಿಷ್ಠ ಅಂಕಗಳು 35, ಇನ್ನು ಸಾಮಾನ್ಯ ಇಂಗ್ಲೀಷು ಗರಿಷ್ಠ ಅಂಕಗಳು 35, ಇನ್ನು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ 30 ಅಂಕಗಳಿರುತ್ತೆ. ಇದು ನಿಮಗೆ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರ್ತವೆ. ಓಕೆ, ಮತ್ತು ಇಲ್ಲಿ ನಿಮಗೆ ಎಕ್ಸಾಮ್ ನಿಮಗೆ OMR ಶೀಟಲ್ಲಿ ಮಾಡ್ತಾರೋ ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ತಾರೋ ಅಂತ ಇವ್ರು ಇನ್ನೂ ತಿಳಿಸಿಲ್ಲ. ಬಟ್ ಆಯೋಗ ಏನು ನಿರ್ಧಾರ ತಗೊಳುತ್ತೆ ಅದೇ ಅಂತಿಮ ನಿರ್ಧಾರ ಆಗಿರುತ್ತೆ. ಇನ್ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರವೂ ಅಷ್ಟೇ, ಆಯೋಗವು ಎಲ್ಲಿ ನಿಮಗೆ ನಿಗದಿಪಡಿಸುತ್ತೆ ಸ್ಥಳವನ್ನು, ನೀವು ಅಲ್ಲಿಗೆ ಹೋಗಿ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ವೇತನ ಶ್ರೇಣಿ ನೀವು ನೋಡ್ಕೋಬೋದು, 33,450ರಿಂದ 62,600 ತನಕ ನಿಮಗೆ ಒಂದು ವೇತನ ಶ್ರೇಣಿ ಇರುತ್ತೆ. ಮತ್ತು ಇದು ವಯೋಮಿತಿ ಸಂಬಂಧಪಟ್ಟಂತೆ ನಾನು ಈಗ ಹೇಳಿದ್ನಲ್ಲ, ವಯೋಮಿತಿಯಲ್ಲಿ ಸಡಿಲಿಕೆ ಮಾಡಿದ್ದಾರೆ. ಸೊ ಇದಿಷ್ಟು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ತಗೋಬೋದು. ಓಕೆ, ಸೊ ಹೀಗೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.